4ನೇ ತರಗತಿ ವಿಷಯ ಕನ್ನಡ. ಪಾಠದ ಹೆಸರು ದೊಡ್ಡವರು ಯಾರು. ಈ ಪಾಠವನ್ನು ಮಕ್ಕಳು ಅಭಿನಯದೊಂದಿಗೆ ನಾಟಕದ ರೂಪದಲ್ಲಿ ಅಭಿನಯಿಸುತ್ತಿದ್ದಾರೆ. ಮೊದಲಿಗೆ ಪಾತ್ರಗಳ ಪರಿಚಯ. ನನ್ನ ಹೆಸರು ರೋಹಿತ್. ನಾನು ತಂದೆಯಲ್ಲಿ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ಅರ್ಪಿತಾ. ನಾನು ತಾಯಿಯಲ್ಲಿ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ನೂರ್ಸಬಾ. ನಾನು ಮಲೆಯ ಮಗಳು ಪಾತ್ರ ಮಾಡುತ್ತೇನೆ. ಇಲಿಯ ಮಗಳ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ತೇಜ. ನಾನು ಇಲಿರಾಯನ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ಹನಿಫಾ. ನಾನು ಸೂರ್ಯ ಪಾತ್ರ ಮಾಡುತ್ತೇನೆ. ನಾನು ಮೋಡ ಪಾತ್ರ ಮಾಡುತ್ತೇನೆ. ನನ್ನ ಹೆಸರು ತ್ರಿಶಾಲ. ನಾನು ಬೆಟ್ಟದ ಪಾತ್ರ ಮಾಡುತ್ತೇನೆ. ಈಗ ಪಾತ್ರಗಳ ಪರಿಚಯವಾಯಿತು. ನಂತರ ನಾಟಕದ ಪ್ರಾರಂಭ. ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ. ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು. ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸುತ್ತಿದ್ದವು. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿ ಇಲಿ ಹೇಳಿತು. ಸೂರ್ಯನ ಬಳಿಗೆ ಇಲಿಗಳು ಹೋದವು. ಮದುವೆ ವಿಚಾರ ತಿಳಿಸಿದವು. ಈ ವಿಚಾರವನ್ನು ಕೇಳಿದ ಸೂರ್ಯನು ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ. ಅವನನ್ನೇ ಅವನಲ್ಲಿ ಕೇಳು ಎಂದು ಹೇಳಿದನು. ಹಾಗಾದರೆ ಅವನು ಯಾರು? ಮೋಡ ಎಂದು ತಂದೆ ಇಲಿ ಕೇಳಿತು. ಅದಕ್ಕೆ ಸೂರ್ಯನು, ಮೋಡ ನನಗಿಂತಲೂ ದೊಡ್ಡವನು. ಅವನಿಗೆ ಕೇಳಿ ಎಂದು ಹೇಳಿ ಎಲ್ಲರೂ ಅವನ ಬಳಿಗೆ ಮೋಡದ ಬಳಿಗೆ ಬಂದವು. ಮದುವೆ ವಿಚಾರ ಕೇಳಿದ ಮೋಡವು, ಇಲ್ಲ ನನಗಂತೂ ದೊಡ್ಡವು ಇದ್ದಾವೆ. ನನಗಿಂತ ದೊಡ್ಡವನು ಬೆಟ್ಟದ ರಾಜ ಇದ್ದಾವೆ. ಅವನಲ್ಲಿಗೆ ಹೋಗಿ ಎಂದು ಹೇಳಿತು. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು. ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ. ಅವನೇ ಈ ರಾಜ. ಅವನೇ ಇಲಿರಾಯ, ಅವನಲ್ಲಿಗೆ ಹೋಗಿ ಎಂದನು. ನಮ್ಮಲ್ಲೇ ವರನನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದವು ಎಂದು ತಂದೆ ಇಲಿ ಹೇಳಿತು. ನಮ್ಮ ಈ ಮಗಳಿಗೆ ಇಲಿರಾಯನೇ ತಕ್ಕವರ ಎಂದು ತೀರ್ಮಾನಿಸಿದವು. ಮದುವೆಗೆ ಸಿದ್ಧತೆಗೆ ಎಲ್ಲವನ್ನು ಮಾಡಿಕೊಂಡವು. ಮದುವೆಗೆ ಇಲಿರಾಯನನ್ನು ಹುಡುಕಿಯಾಯಿತು. ಮದುವೆಗಾಗಿ ಸಕಲ ಸಿದ್ಧತೆಗಳು, ತಾಳಿ, ಹಾರಗಳು, ಅಕ್ಷತೆ ಕಾಳುಗಳು ಎಲ್ಲವೂ ಕೂಡ ರೆಡಿಯಾಗಿದ್ದವು. ಈಗ ಮದುವೆಗೆ ಹಾರವನ್ನು ತೆಗೆದು ಹಾರ ಬದಲಾಯಿಸಲು ಕೊಟ್ಟರು. ಇಲಿರಾಯ ಮತ್ತು ಇಲಿ ರಾಣಿ ಎಲ್ಲರೂ ಕೂಡ ಹಾರಗಳನ್ನು ಬದಲಾಯಿಸಿಕೊಂಡವು. ನಂತರ ಈಗ ಮಾಂಗಲ್ಯವನ್ನು ತೆಗೆದುಕೊಡಿ. ಈಗ ಗಟ್ಟಿ ಮೇಳ ಪ್ರಾರಂಭವಾಗುತ್ತದೆ. ಡ್ರಮ್ ಸೆಟ್ನವರು ತಮ್ಮ ಸೌಂಡನ್ನು ಬಾರಿಸುವುದು. ಮದುವೆ ಅದ್ದೂರಿಯಾಗಿದ್ದು ಅದ್ದೂರಿಯಿಂದ ಮದುವೆ ನಡೆಯಿತು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಮದುವೆ ಮುಗಿಯಿತು. ಮದುವೆಯೊಂದಿಗೆ ತಂದೆ ತಾಯಿಯ ಆಶೀರ್ವಾದವನ್ನು ಕೂಡ ಇಲಿಗಳು ಪಡೆದುಕೊಂಡವು. ಮದುವೆಯು ತುಂಬ ಅದ್ದೂರಿಯಿಂದ ನಡೆಯಿತು. ಸಕಲ ಬಂಧು ಬಾಂಧವರೆಲ್ಲರೂ ಕೂಡ ಆಶೀರ್ವದಿಸಿ ಮದುವೆ ಯಶಸ್ವಿಯಾಗಿ ನಿರ್ವಿಘ್ನದಿಂದ ನಡೆಯಿತು. ಎಲ್ಲರಿಗೂ ಈ ನಾಟಕವನ್ನು ನೋಡಿದ ನಿಮಗೂ ಧನ್ಯವಾದಗಳು.